ಗೌರಿ ಗಣೇಶ ಹಬ್ಬದ ಹೆಸರಿನಲ್ಲಿ ನಗರದ ವಿವಿಧೆಡೆ ಹಾಕಲಾಗುತ್ತಿರುವ ವಿವಾದಾತ್ಮಕ ಬ್ಯಾನರ್ಗಳನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿ ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮನವಿಯನ್ನ ಸಲ್ಲಿಸಿದರು. ಈ ವೇಳೆ ದಲಿತ ಸಂಘರ್ಷ ಸಂಘದ ಮುಖಂಡ ಎಚ್.ಕೆ. ಸಂದೇಶ್ ಮಾತನಾಡಿ, ಹಬ್ಬದ ಹೆಸರಿನಲ್ಲಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಒಳಗೊಂಡ ದೊಡ್ಡ ದೊಡ್ಡ ಬ್ಯಾನರ್ಗಳನ್ನು ಅಳವಡಿಸಿರುವವರ ವಿರುದ್ಧ ಕ್ರಮ ಕೈಗೊಂಡು ಅಂತಹ ಬ್ಯಾನರ್ಗಳಿಗೆ ಕಡಿವಾಣ ಹಾಕಬೇಕು. ಹಬ್ಬಗಳು ಶಾಂತಿ ಸೌಹಾರ್ದತೆಯಿಂದ ಆಚರಿಸುವಂತೆ ಆಗಬೇಕು. ಅದನ್ನು ಬಿಟ್ಟು ಪ್ರಚೋದನಕಾರಿ ಹಾಗೂ ಕೇವಲ ಹಿಂದೂ ಎಂಬ ಪದ ಬಳಸಿಕೊಂಡು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುವ ಕೆಲಸವನ್ನ ಮಾಡಬಾರದು ಎಂದರು. ನಗರಸಭೆಯಿಂದ ನೀಡುವ ಅನುಮತಿ ಪತ್ರದಲ್ಲಿ ಹಲವು ನಿಯಮಗಳು ಇದ್ದರೂ ಅವುಗಳನ್ನು ಉಲ್ಲಂಘನೆ ಮಾಡಿ ಬ್ಯಾನರ್ ಅಳವಡಿಕೆ ಮಾಡಿರುವವರ ವಿರುದ್ಧ ಜಿಲ್ಲಾಡಳಿತಕ್ಕೆ ಕ್ರಮಕ್ಕೆ ಮುಂದಾಗಬೇಕು. ಈ ರೀತಿ ಅಶಾಂತಿ ಸೃಷ್ಟಿಸುವ ಕೆಲಸಗಳು ಆಗಬಾರದು. ಕೆಲವು ಶಕ್ತಿಗಳು ಹಬ್ಬಗಳನ್ನು ಕೋಮುವಾದಿ ಚಟುವಟಿಕೆಗೆ ಬಳಸಿಕೊಳ್ಳುತ್ತಿರುವುದು ಕಂಡುಬಂದಿದೆ. ಇದರ ವಿರುದ್ಧ ಜಿಲ್ಲಾಡಳಿತಕ್ಕೆ ನಾಳೆ ಪ್ರಗತಿಪರ ಸಂಘಟನೆಗಳು ಮನವಿ ಸಲ್ಲಿಸಲಿವೆ ಎಂದರು. ಹಿಂದೂ ಎಂದು ಗರ್ಜಿಸಿ ಹೇಳು ಎಂಬ ಕೆಲ ಪದಗಳ ಬಳಕೆಯಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗಲಿದೆ. ಇದರ ಜೊತೆಗೆ ಸರ್ಕಾರಿ ಕಟ್ಟಡವಾಗಿರುವ ಕಲಾಭವನದಲ್ಲಿ ಇಂತಹ ಖಾಸಗಿ ಕಾರ್ಯಕ್ರಮಗಳಿಗೆ ಅವಕಾಶ ನೀಡಬಾರದು ಎಂದು ಆಗ್ರಹಿಸಿದರು. ಈಗ ಬಹಳ ಜನ ಮಾತಾಡ್ತಾರೆ. ಈಗ ನಮ್ಗೆ ಅದೇ ಕೆಲಸನ. ಈಗ ಸಾರ್ವಜನಿಕ ಒಂದು ಸಂಪರ್ಕನ ಕಾಪಾಡಬೇಕು ಅಂತ ಎಷ್ಟು ಜನಕ್ಕೆ ಮನಸ್ಸಿದೆ. ಇವತ್ತು 1.5 ಲಕ್ಷ ಪಾಪ್ಯುಲೇಷನ್ ಇದೆ ಹಾಸನ ನಗರದಲ್ಲಿ. ನೋಬಡಿ ಇಸ್ ಕಾಮೆಂಟೆಡ್. ಏನು ಕಾರಣ? ಈಗ ನಾವೇ ಗುತ್ತಿಗೆ ಬರ್ಸ್ಕೊಂಡಿದ್ವ. ಹಂಗಾಗಿ ಈ ಸಂವಿಧಾನ ಕಾಪಾಡಲಿಕ್ಕೆ, ಅಡ್ಮಿನಿಸ್ಟ್ರೇಷನ್ ಕಾಪಾಡಲಿಕ್ಕೆ, ಜನರ ಕಾನೂನು ಕಾಪಾಡಲಿಕ್ಕೆ, ಜನರ ಸಾಮರಸ್ಯ ಕಾಪಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ. ಒಂದು ಸೌಹಾರ್ದಯುತ ವಾತಾವರಣ ನಿರ್ಮಾಣ ಆಗಲಿ ಅನ್ನೋದಕ್ಕೆ ನಮ್ಮ ಕಳಕಳಿ ಮನವಿ. ನಾವು ಯಾರು ವಿರೋಧಿಗಳಲ್ಲ, ಕಾನ್ಸ್ಟಿಟ್ಯೂಷನ್ ಪ್ರಿಯರು ನಾವು. ಈ ವೇಳೆ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ನವೀನ್, ಪೃಥ್ವಿ, ವಿಜಯ್ ಕುಮಾರ್, ಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮುಬಶೀರ್ ಅಹಮದ್, ಸೋಮಶೇಖರ್ ಇತರರು ಹಾಜರಿದ್ದರು.